ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣ ಬಾಜಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್. ಇತ್ತೀಚೆಗೆ ದೆಹಲಿಯ ಕೆಂಪುಕೋಟೆಯ ಬಳಿಯಲ್ಲಿ ನಡೆದಿರುವಂಥ ಬಾಂಬ್ ಬ್ಲಾಸ್ಟು ಈ ಕುರಿತು ಒಂದಿಷ್ಟು ಈಗ ರಾಜ್ಯದಲ್ಲಿ ಚರ್ಚೆ ನಡೀತಾ ಇದೆ. ಒಂದು ಬಾಂಬ್ ಬ್ಲಾಸ್ಟಿಗೆ ಮೂಲ ಕಾರಣ ಬಿಹಾರ್ ಚುನಾವಣೆ ಅನ್ನೋಂಥ ಅಭಿಪ್ರಾಯವನ್ನು ಶಂಕೆಯನ್ನು CM ಆರ್ಥಿಕ ಸಲಹೆಗಾರ ಅಂದರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಂಥ ಮತ್ತು ಯಲಬುರ್ಗಾ ಶಾಸಕರಾಗಿರುವಂಥ ಬಸವರಾಜ ರಾಯರೆಡ್ಡಿ ಅವರು ಒಂದು ಹೇಳಿಕೆಯನ್ನು ನೀಡಿದರು. ಅವರು ಹೇಳಿದ ಪ್ರಕಾರ ಮೊದಲ ಹಂತದ ಚುನಾವಣೆಯಲ್ಲಿ ಇಲ್ಲಿ ಏನೋ ಒಂದಿಷ್ಟು NDAಗೆ ಅಷ್ಟು ಆಶಾಭಾವನೆ ಇಲ್ಲದೇ ಇರೋ ಕಾರಣಕ್ಕಾಗಿ ಈ ಎರಡನೇ ಹಂತದ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರಬಹುದು ಅನ್ನುವಂಥ ಚರ್ಚೆ ನಡೀತಾ ಇದೆ ಅನ್ನುವಂಥ ಮಾಹಿತಿ. ಅದು ನನಗೆ ಕಡೆ ಯಾವುದೇ ಸಾಕ್ಷಿಗಳಿಲ್ಲ, ಆದರೆ ಇಲ್ಲಿ ಆ ರೀತಿ ಅನುಮಾನ ಬರ್ತಾ ಇದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಕೆಂಪುಕೋಟೆ ಹತ್ರ ಉಗ್ರ ಸಂಘಟನೆಗೆ ಸೇರಿದಂಥ ವ್ಯಕ್ತಿ ಈ ಕೃತ್ಯವನ್ನು ಮಾಡಿದ್ದನ್ನು ನಾನು ಖಂಡಿಸ್ತೇನೆ. ಇದು ಅತ್ಯಂತ ಹೀನ ಕೃತ್ಯ ಮತ್ತು ಅವಮಾನೀಯ ಕೃತ್ಯ. ಡಾಕ್ಟರ್ ಉಮರ್ ಮೊಹಮ್ಮದ್ ಒಬ್ಬ ವಿದ್ಯಾವಂತ, ಈಸ್ ಎ ಡಾಕ್ಟರ್, ಈಸ್ ಎ MD ಆಗಿದೆ. ಮತ್ತು ಇಂಥ ವ್ಯಕ್ತಿಗಳೇ ಇಂಥ ಹೀನ ಕೃತ್ಯವನ್ನು ಮಾಡ್ತಾರೆ ಅಂದರೆ ಅವ್ರು ಮನುಷ್ಯರಲ್ಲ ಅಂತ ನನ್ನ ಪ್ರಕಾರ. ಮೊದಲು ಅವ್ರು ಮನುಷ್ಯರೇ ಅಲ್ಲ. ಬೀಯಿಂಗ್ ಎ ಡಾಕ್ಟರ್, ಇಟ್ ಈಸ್ ಎ ಶೇಮ್. ಮತ್ತು ಇದ್ರ ಜೊತೆಗೆ ಪಾಕಿಸ್ತಾನದಲ್ಲಿ ಆಕ್ಟಿವ್ ಆಗಿರುವಂಥ ಉಗ್ರ ಸಂಘಟನೆ ಜೈಷೆ ಮೊಹಮ್ಮದ್, ಅದ್ರ ಜೊತೆಗೆ ಇವರಿಗೆ ಸಂಬಂಧ ಇದೆ ಅಂತಲೂ ತಿಳಿದು ಬಂದಿದೆ. ಇವತ್ತು ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು ಅವರು ಪ್ರತಿ ಸಾರಿ ಮಾತಾಡ್ತಾರೆ, ಈ ಬಾಂಬ್ ಬ್ಲಾಸ್ಟ್ ಆದಾಗ, ಜನ ಸತ್ತಾಗ ಉಗ್ರರನ್ನು ಬಿಡೋದಿಲ್ಲ, ಹಿಡಿದಾಕ್ತೇವೆ, ಅವ್ರನ್ನ ಪ್ರತಿಯೊಬ್ಬರನ್ನು ಕೊಂದು ಬಿಡ್ತೇವೆ. ಇದು ಕಳೆದ 10 ವರ್ಷದಿಂದ ಮಾತಾಡ್ತಾ ಬಂದಿದ್ದಾರೆ. ಇದೇನು ಹೊಸತೇನಲ್ಲ. ಮತ್ತು ಅದಕ್ಕೆ ಅವರೇ ಒಂದು ಸ್ಪಷ್ಟನೆ ನೀಡಿದರು. ಈ ಕುರಿತು ಮಾಧ್ಯಮದವರು ನನಗೆ ಕೇಳಿದಾಗ ನಾನು ಅದಕ್ಕೆ ಇರಬಹುದೇನೋ ಅನ್ನುವಂಥ ಅಭಿಪ್ರಾಯ ಕೊಟ್ಟಿದ್ದೇನೆ, ಆದರೆ ನನ್ನ ಹತ್ರ ನಿಖರವಾದ ಯಾವುದೇ ಇದಿಲ್ಲ ಅನ್ನೋಂಥ ಇದೆ. ಇದು ಒಂದು ಕಡೆ ಹೇಳಿರುವಂಥ ಸಂದರ್ಭದಲ್ಲಿ ಇದು ತೀವ್ರ ಚರ್ಚೆಗೆ ಗುರಿಯಾಯಿತು. ಯಾಕಂದರೆ ಚುನಾವಣೆ ಸಂದರ್ಭ ಮತ್ತು ರಾಷ್ಟ್ರೀಯ ಒಬ್ಬ ವೈದ್ಯರಾಗಿರುವಂಥ ಉಮರ್ ಅವರು ಈಗ ಬಾಂಬ್ ಬ್ಲಾಸ್ಟ್ ಮಾಡಿರುವಂಥ ಸಂದರ್ಭದಲ್ಲಿ ಅದು ಈಗ ಅದಕ್ಕೆ ರಾಯರೆಡ್ಡಿಯವರ ಮಾತುಗಳು ಸಹ ಒಬ್ಬ ವಿದ್ಯಾವಂತ, ಅದು ಇದಕ್ಕೂ ಇದು ಅಮಾನವೀಯ ಕೃತ್ಯ ಮತ್ತು ವಿದ್ಯಾವಂತರು ಇಂಥ ಕೃತ್ಯದಲ್ಲಿ ಬೆಳೆದಿರೋದು ಸರಿಯಾದದ್ದಲ್ಲ ಅನ್ನುವಂಥ ಮಾತೆ. ಇದೇ ಮಾತನ್ನು ಆ ಘಟನೆಯನ್ನು ರಾಷ್ಟ್ರೀಯ AICCಯ ಅಧ್ಯಕ್ಷರ ಖರ್ಗೆ ಅವರು ಹೇಳಿದ್ದಾರೆ ಮತ್ತು ನಾವು ಖಂಡಿಸ್ತೀವಿ. ಆದರೆ ಇಲ್ಲೆಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಇದರ ಬಗ್ಗೆ ಇಲ್ಲಿ ಅನುಮಾನ ವ್ಯಕ್ತ ಆಗ್ತಾಯಿದೆ, ಶಂಕೆ ಇದೆ. ಎಲ್ಲೋ ಒಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ಬಿಹಾರ್ ಚುನಾವಣೆಗೆ ಇದು ಮೂಲ ಆಯಿತಾ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಅದರ ಜೊತೆಗೆ ಇಲ್ಲಿ BJP ಸಣ್ಣ ಪುಟ್ಟದಕ್ಕೆಲ್ಲದಕ್ಕೂ ರಾಜೀನಾಮೆ ಕೇಳ್ತಾರೆ. ಆದರೆ ಇಲ್ಲಿ ಯಾಕೆ ಈಗ ಅಮಿತ್ ಶಾ ಇದಕ್ಕೆ ರಾಜೀನಾಮೆ ಕೊಡಬಾರ್ದು ಅನ್ನುವಂಥ ಅಭಿಪ್ರಾಯ ಹೇಳ್ತಾರೆ. ಜೊತೆಗೆ ಪ್ರಧಾನಮಂತ್ರಿಗಳು ಸಹ ಈ ಕುರಿತು ಹೆಚ್ಚು ಅದ್ರ ಬಗ್ಗೆ ಮಾತಾಡಲಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ರಾಯರೆಡ್ಡಿ ಅವರ ಈ ಹೇಳಿಕೆ ನಂತರ ಒಂದಿಷ್ಟು BJPಯಲ್ಲಿ ಬೇರೆ ಬೇರೆ ಇತ್ತು. ರಾಮುಲು ಅವರು ಹೇಳಿದ್ದು ಇಲ್ಲಿ ರಾಷ್ಟ್ರೀಯ ಭದ್ರತೆ ವಿಷಯದಲ್ಲಿ ಈ ರೀತಿ ಹಗುರ ಮಾತಾಡ್ತಾರೆ, ಇದು ರಾಯರೆಡ್ಡಿ ಅಂತವರಿಗೆ ಶೋಭೆ ತರದಲ್ಲ ಅಂತ ಒಂದು ಕಡೆ ಹೇಳಿದರೆ, ಅವರು ಕಾಂಗ್ರೆಸ್ ಅವರು ನಾಚಿಕೆಟಿನ ಸಂಗತಿ. ಯಾಕಂದ್ರೆ ಅವರು ನಾಚಿಕೆ, ಮಾನ, ಮರ್ಯಾದೆ ಏನನ್ನ ಇದೆ ಇಲ್ಲ ಒಂದು ಗೊತ್ತಾಗಿಲ್ಲ. ಅಲ್ರಿ 24 ತಾಸು ಒಳಗಡೆನೆ 24 ತಾಸು ರೀ, ಯಾರನ್ನ ಯಾರು ಘಟನೆ ಆದಂತ 24 ತಾಸು ಒಳಗಡೆ ಅವ್ರು ಐಡೆಂಟಿಫೈ ಮಾಡಿದಂತ ಯಾರನ್ನ ಉದಾಹರಣೆಗಳು ಇದಾವೇನ್ರಿ? ಯಾಕಂದ್ರೆ ಇಷ್ಟೊಂದು ಫೋರ್ಸ್ಫುಲ್ ಆಗಿ ಇವತ್ತು ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ದೇಶವನ್ನು ಇವತ್ತು ಇಷ್ಟೊಂದು ಆದಂತ 24 ತಾಸು ಒಳಗಡೆ ನಾವು ಸರ್ಚ್ ಮಾಡಿ ಐಡೆಂಟಿಫೈ ಮಾಡಿ ಅವ್ರು ಯಾರಂದೇಳಿ ಅವ್ರನ್ನ ಅರೆಸ್ಟ್ ಮಾಡಂತ ಕೆಲಸ ಮಾಡ್ತಾರಂದ್ರೆ ಇದಕ್ಕೆ ರಾಜಕಾರಣ ಬಣ್ಣ ಹಚ್ಚೋದು. ಅವ್ರು ಇಂಥ ವಿಚಾರದಲ್ಲಿ ಕೂಡ ಇವತ್ತು ರಾಜಕಾರಣ ಮಾಡ್ತಾರಂದ್ರೆ ಏನು ಹೇಳ್ತಾರೆ ಅವ್ರಿಗೆ? ಇಲ್ಲಿ ಅದು ಅವರದೇ ಕ್ಷೇತ್ರದ ಮಾಜಿ ಸಚಿವರಾಗಿರುವಂಥ
ಆಲಾಪಚಾರ ಹೇಳೋದಂದರೆ ಇದು ತೀರಾ ಬಾಲಿಶವಾದ ಕೃತ್ಯ. ಮತ್ತು ಈ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ರಾಯರೆಡ್ಡಿ ಇದೇ ರೀತಿ ಮಾತಾಡ್ತಾರೆ ಮತ್ತು ಕಾಂಗ್ರೆಸ್ನವರು ಈ ರೀತಿ ಮಾತಾಡ್ತಾರೆ. ಇವರ ಮನೋಭಾವನೆ ಈ ರೀತಿ ಇದೆ. ದೇಶದಲ್ಲಿ ಭದ್ರತೆಗೆ ಮತ್ತು ಇದೇ ಭಯೋತ್ಪಾದನಾ ಕೃತ್ಯಕ್ಕೆ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ರಾಜಕಾರಣ ನಡೀತಿದೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಸಾಕ್ಷಿ ಇಲ್ಲ ನಾನು ಊಹೆ ಮಾಡ್ತೀನಿ ಅಂತ. ಹಿಂದಕ್ಕೆ ಬಾಂಬೆದೊಳಗೆ ಉಗ್ರರು ಮಾಡಿ ಅಷ್ಟೊಂದು ಜನನ ಪ್ರಾಣಹಾನಿ ಮಾಡಿದಾಗ ಏನು ಮಾಡಿದ್ರು ಇವರು? ಅಧಿಕಾರದ ಕೇಂದ್ರದಾಗಿದ್ದಂಥ ಕಾಂಗ್ರೆಸ್ಸಿಗರು ಏನು ಮಾಡಿದರು? ಇವನು ಯಾರು ನೆನಪು ಮಾಡ್ಕೊಳ್ಳೋದಿಲ್ಲ. ರಾಯರೆಡ್ಡಿ ಅವರಿಗೆ ನೆನಪಾಗೋದಿಲ್ಲ ಇದು. ಹಿಂದಕ್ಕೆ ರಾಜೀವ್ ಗಾಂಧಿ ಅವರು ಪುಲ್ಗಾಮದೊಳಗೆ ಆತ್ಮಾಹುತಿದೊಳಗೆ ಬಲಿಯಾದಾಗ ಅದನ್ನು ಅಸ್ಥಿ ಇಟ್ಕೊಂಡು ಇಡೀ ದೇಶ ತುಂಬ ಅಡ್ಡಾಡಿ ಅಧಿಕಾರಕ್ಕೆ ಬಂದ್ರಲ್ಲ, ಅದಕ್ಕೂ ಸಂಬಂಧ ಹಚ್ಬೋದ? ಈ ಥರ ಬಾಲಿಶ ಮಾತಾಡಬಾರ್ದು. ಒಬ್ಬ ಹಿರಿಯ ರಾಜಕಾರಣಿಯಾಗಿ ಬಾಲಿಶ ಮಾತಾಡಿ ರಾಜಕೀಯ ತೀಟೆ ತೀರಿಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಇದು ಈ ಥರದ ದೇಶದ ಭದ್ರತೆ ವಿಚಾರದೊಳಗೆ ಹಗರಾಗಿ ಯಾರೂ ಮಾತಾಡಬಾರ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಈಗ ರಾಯರೆಡ್ಡಿ ಹೇಳಿಕೆ ನಂತರ ಈಗ BJPಯಲ್ಲಿ ಅದರ ವಿರುದ್ಧ ಕೌಂಟರ್ ಕೊಡ್ತಾ ಇರೋದು ಈಗ ತೀವ್ರ ಚರ್ಚೆಗೆ ಆರಂಭವಾಗಿದೆ. ಈ ಚರ್ಚೆ ಒಂದಿಷ್ಟು ವೈಯಕ್ತಿಕ ದ್ವೇಷಕ್ಕೂ ಮತ್ತು ವೈಯಕ್ತಿಕ ಭಿನ್ನಾಭಿಪ್ರಾಯಕ್ಕೂ ಸಹ ಕಾರಣವಾಗ್ತಾ ಇದೆ. ಇಲ್ಲಿ ರಾಜಕೀಯವಾಗಿ ಮತ್ತು ಇದಕ್ಕಾಗಿಯೂ ಸಹ ಭಾಳಷ್ಟು ತೀವ್ರ ಚರ್ಚೆ ನಡೀತಿರುವ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕಾಗುತ್ತದೆ ಅನ್ನೋದು ಕಾದು ನೋಡಬೇಕಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.